ಜಗತಿ ಜಗತಿ. ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ಸ್ವಾಗತ. ಶಿರಸಿ ಸಮೀಪದ ಮುಂಡಗೇಶ್ವರದ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿದ್ದೇವೆ. ದೇವಸ್ಥಾನದ ಜೊತೆಗೆ ಇಲ್ಲಿಯ ಸ್ಥಳೀಯ ಕಲಾವಿದೆಯಾದ ಗೀತಾ ಹೆಗಡೆಯವರನ್ನು ಕೂಡ ಪರಿಚಯ ಮಾಡ್ಕೊಂಡು ಬರೋಣ ಬನ್ನಿ. ನಮಸ್ತೆ ಗೀತಾ ಹೆಗಡೆ ಅವರೇ. ನಮಸ್ತೆ. ತಾವೊಬ್ಬ ಸಂಗೀತ ಕಲಾವಿದೆ. ಈ ಊರಿನ ಒಬ್ಬ ಒಳ್ಳೆ ಸಂಗೀತ ಕಲಾವಿದೆಯನ್ನ ಪರಿಚಯ ಮಾಡಿಕೊಡೋಣ ಅನ್ನೋದು ನಮ್ಮ ಜಗತಿ ಚಾನೆಲಿನ ಉದ್ದೇಶ. ಥ್ಯಾಂಕ್ ಯು. ತಮ್ಮ ಪರಿಚಯವನ್ನ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತೀರಾ? ನನ್ನ ಹುಟ್ಟೂರು ಹಳದೋಟ ಅಂತ. ತಂದೆಯವ್ರ ಹೆಸರು ವಿಶ್ವನಾಥ್ ಹೆಗಡೆ, ತಾಯಿಯವ್ರ ಹೆಸರು ಕುಸುಮ ಹೆಗಡೆ. ಈ ಊರಿನ ಮಂಜುನಾಥ್ ಹೆಗಡೆ ಅನ್ನೋರನ್ನ ನಾನು ಮದುವೆಯಾಗಿ ಬಂದೆ. ಹೌದಾ? ನಿಮ್ಮ ಬಾಲ್ಯ, ನೀವು ಈ ಸಂಗೀತ ಪಯಣವನ್ನ ಎಲ್ಲಿಂದ ಪ್ರಾರಂಭಿಸಿದ್ರಿ? ಸಂಗೀತ ಪಯಣ ಅಂದ್ರೆ ನಾನು ಕಲ್ತಿದ್ದು ಅಂದ್ರೆ ಮದುವೆ ಆದ್ಮೇಲೆಯ. ಮೊದ್ಲಿಂದ ನನ್ಗೆ ಆಸಕ್ತಿ ಇತ್ತು ತುಂಬಾನೇ, ನಂಗೆ ಹಾಡ್ಲಿಕ್ಕೆ ಅಥವಾ ಅನೇಕ ರಂಗೋಲಿ ಹಾಕೋದಿರ್ಲಿ, ಸುಮಾರು ಕಲೆಗಳೆಲ್ಲ ನಂಗೆ ಅಭಿರುಚಿ ಉಂಟು. ಆದ್ರೆ ತುಂಬಾ ದೊಡ್ಡ ಕುಟುಂಬ ಆಗಿತ್ತು, ಜನ ಜಾಸ್ತಿ ಇದ್ದಿದ್ರಿಂದ ನಮ್ಗೆ ಕಲೀಲಿಕ್ಕೆ ಅವಕಾಶ ಕಡಿಮೆ ಇತ್ತು. ಹಾಗಾಗಿ ನಾನು ಮದುವೆ ಆದ್ಮೇಲೆ ಕಲ್ತಿದ್ದೆ ಸಂಗೀತವ. ನಿಮ್ಮ ಕುಟುಂಬದಲ್ಲಿ ಅಥವಾ ತಂದೆಯವರಿಗೋ ಯಾರಿಗೋ ಈ ಸಂಗೀತದ ಬಗ್ಗೆ ಆಸಕ್ತಿ ಇತ್ತ? ಇದೊಂಥರ ಕೆಲವೊಂದೊಂದ್ಸಲ ವಿದ್ಯೆ ಆನುವಂಶಿಕವಾಗಿ ಬೆಳೆದು ಬಂದಿರ್ತದೆ. ಆ ಥರ ಏನಾದ್ರು ಆಸಕ್ತಿ ಇತ್ತೋ ಅಥವಾ ನೀವು ಒಬ್ಬರೇ ಸಂಗೀತದಲ್ಲಿ ಮುಂದೆ ಬಂದಿದ್ರು? ಇಲ್ಲ, ಹಾಗೇನಿಲ್ಲ. ನಮ್ಮ ಹುಟ್ಟಿನ ಕುಟುಂಬದಲ್ಲಿ ಎಲ್ಲರಿಗೂ ಸಂಗೀತದಲ್ಲಿ ತುಂಬಾನೇ ಆಸಕ್ತಿ ಇತ್ತು. ನಮ್ಮ ತಂದೆಯವರು ತುಂಬಾನೇ ಚೆನ್ನಾಗಿ ಹಾಡ್ತಿದ್ರು. ಯಾವ್ದೇ ಸಂಗೀತ ಕ್ಲಾಸಿಗೆ ಅಂತ ಹೋದವ್ರಲ್ಲ ಅವರು, ರೇಡಿಯೋ ಕೇಳ್ಕೊಂಡೆ ಯಾವ ರಾಗ ಅಂತಾನೆ ಹೇಳ್ತಿದ್ರು. ಯಾವ್ದಾದ್ರು ಒಂದ್ ಹಾಡು ಹೇಳಿದ್ರೆ ಅದು ಇಂಥದ್ದೇ ರಾಗ ಅಂತ ಹೇಳ್ತಿದ್ರು. ತುಂಬಾನೇ ಚೆನ್ನಾಗಿ ಹಾಡ್ಲಿಕ್ಕೂ ಹಾಡ್ತಿದ್ರು. ಮತ್ತೆ ತಬಲಾ ಸಾತಿ, ಹಾರ್ಮೋನಿಯಂ ಸಾತಿ ಎಲ್ಲದನ್ನೂ ಮಾಡ್ತಿದ್ರು ಅವರು. ನನ್ನ ಚಿಕ್ಕಪ್ಪ, ದೊಡ್ಡಪ್ಪ, ಅಕ್ಕಂದಿಕ್ಳು ಎಲ್ಲರಿಗೂ ತುಂಬಾನೇ ಆಸಕ್ತಿ ಇತ್ತು. ಆ ಆಸಕ್ತಿ ನಿಮ್ಮಲ್ಲಿ ಹೌದು. ನನ್ನ ಅಮ್ಮ ಕೂಡ ಅವರಿಗೆ ಕ್ಲಾಸಿಕಲ್ ಹಾಡುಗಳು ಹಾಡೋದ್ಕಿಂತ ಹಳ್ಳಿ ಹಾಡು ಅಂತ ಹೇಳ್ತಾರಲ್ಲ, ತುಂಬಾನೇ ಚೆನ್ನಾಗಿ ಆಡ್ತಾರೆ ಅವರು. ಅದು ನಿಮಗೆ ಅದು ನಿಮ್ಮ ಮೂಲಕ ಈಗ ಇಲ್ಲಿ ತನಕ ಬಂದಿದೆ. ನೀವು ಯಾರ ಹತ್ರ ಸಂಗೀತ ಕಲಿತಾ ಇದ್ದೀರಾ? ನಿಮ್ಮ ಗುರುಗಳು ಯಾರು? ಅವ್ರ ಬಗ್ಗೆ. ನನ್ನ ಮೊದಲನೇ ಗುರುನೇ ನನ್ನ ಅಪ್ಪ ಮತ್ತೆ ಅಮ್ಮ. ನನ್ನ ಗುರುಗಳು ಪಂಡಿತ್ MP ಹೆಗಡೆ ಪಡ್ಗೇರೆ. ಹೌದು. ಮತ್ತೆ ನಿಮಗೆ ಮಕ್ಕಳು, ಅವ್ರು ಯಾರಾದ್ರೂ ಮತ್ತೆ ಕಲಿತಾ ಇದ್ದಾರ? ಅವ್ರದ್ ಬಗ್ಗೆ ಹೇಳಿ, ನಿಮ್ಮ ಸಂಸಾರದ ಬಗ್ಗೆ. ನನ್ನ ಮಗಳು ಹಾಡ್ತಾಳೆ. ಅವಳು ಕ್ಲಾಸಿಗೆ ಅಂತ ಬೇರೆಯವ್ರ ಹತ್ರ ಯಾರ ಹತ್ರ ಹೋಗ್ತಾ ಇಲ್ಲ. ಸದ್ಯ ನನ್ನ ಹತ್ರ ಕಲಿತಾ ಇದ್ದಾಳೆ ಅವಳು. ನೀವು ಈಗ ಸ್ವತಂತ್ರವಾಗಿ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದೀರಾ? ಖಂಡಿತವಾಗಿ ನೀಡ್ತಾ ಇದ್ದೇನೆ. ಅಂದ್ರೆ ನಮ್ಮ ಗುರುಗಳ ಅನುಮತಿ ಇದ್ದೇ ನೀಡ್ತಾ ಇದ್ದೇನೆ. ಆಗಾಗ ಅಪರೂಪಕ್ಕೆ ಒಂದೆರಡು ಕಾರ್ಯಕ್ರಮಗಳು ಬರ್ತದೆ, ಹೋಗ್ತೇನೆ. ಸದ್ಯ ಬರೋರು ಅಲ್ಲಿ ಭಜನಾ ಕ್ಲಾಸ್ ಮಾಡ್ತಾ ಇದ್ದೇನೆ. ಹೌದಾ? ಹೌದು, ಒಳ್ಳೇದು. ಈಗ ಭಜನೆ, ದೇವನಾಮ ಸ್ಮರಣೆ ಮೊದಲು, ತುಂಬಾ ಖುಷಿಯ ವಿಷಯ.
ಮತ್ತೆ ಇತ್ತೀಚೆಗೆ ಒಂದಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹಾಡುಗಳನ್ನ ಹಾಕೋದು ಅಂದ್ರೆ ಅದು ಒಂಥರ ಒಂದು ಒಳ್ಳೆ ವಿಷಯ. ಭಕ್ತಿಗೀತೆಗಳನ್ನ ಹಾಡಿ ಒಂದಷ್ಟು ಜನ ಕಲಿತಾರೆ. ನಿಮ್ಮ ಧ್ವನಿ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ, ಕೆಲವೊಂದು ಪ್ರೋಗ್ರಾಮ್ಗಳನ್ನ ನೋಡಿದ್ದೇನೆ ನಾನು. ಅದಕ್ಕೆ ನೀವೇನಾದ್ರೂ ಆತರ ಹಾಡಿ ಹಾಕ್ತಾ ಇದ್ದೀರಾ? ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಹಾಡಿದೀರಾ? ಅಥವಾ ಯಾರಾದ್ರೂ ಬರ್ದಿರ್ತಾರೆ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿದೀರಾ? ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ರಾಗ ಸಂಯೋಜನೆ ಸುಮಾರು ಹಾಡಿಗೆ ಮಾಡಿದ್ದೇನೆ ನಾನು. ಇಂಥದ್ದೇ ಯೂಟ್ಯೂಬ್ ಚಾನಲ್ ಅಂತ ನಂದು ಯಾವ್ದು ಸ್ವತಂತ್ರವಾಗಿಲ್ಲ, ಚಾನಲ್ ಇಲ್ಲ ನಂದು. ಯಾರಾದ್ರೂ ಹಾಡ್ಕೊಡು ಅಂತಂದ್ರೆ ಹಾಡ್ಕೊಡ್ತೇನೆ. ಅವರು ಸುಮಾರು ಜನ ಹಾಕಿದ್ದಾರೆ, ಅವ್ರವ್ರ ಚಾನಲ್ಗಳಿಗೆ ಅವ್ರು ಹಾಕೊಂಡಿದ್ದಾರೆ. ನನ್ನ ಹೆಚ್ಚಿನ ಹಾಡುಗಳನ್ನ ಶ್ರೀಕಾಂತ್ ಪೇಟೆ ಸರ ಅಂತ ಒಬ್ರು ಇದ್ದಾರೆ, ಶ್ರೀಕಾಂತ್ ಹೆಗಡೆ ಪೇಟೆ ಸರ ಅಂತ, ಅವರದ್ದು ಚಾನಲ್ ಇದೆ. ಅವರು ಹವ್ಯಕ ಹಾಡು ಅಂತ ಒಂದು ಚಾನಲ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಎಲ್ಲದೂ ಇದೆ, ಯಕ್ಷಗಾನ, ಆಮೇಲೆ ಈ ಲೈಟ್ ಮ್ಯೂಸಿಕ್, ಎಲ್ಲಾದ್ರೂ ಪ್ರೋಗ್ರಾಮ್ ಆದ್ರೆ ಅಲ್ಲಿ ಪ್ರೋಗ್ರಾಮ್ದು ಹಾಕ್ತಾರೆ. ಅಥವಾ ನಾನ್ ಹಾಡಿದ್ದು ಹೆಚ್ಚಿನ ಹಾಡು ಹಾಕಿದವರು ಅವರೇ. ಈಗ ಯೂಟ್ಯೂಬ್ ಚಾನೆಲ್ಗಳೆಲ್ಲ ಹಾಡಿದ್ದೀರಿ ಅನ್ನೋದಲ್ಲ, ಒಂದಷ್ಟು ಕಾನ್ಸೆಪ್ಟ್ ಗಳನ್ನು ಇಟ್ಕೊಂಡು ಹಾಡ್ತಾರೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ. ಆತರ ನೀವೇನಾದ್ರು ಒಂದು ವಿಶೇಷವಾದ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೇನಾದ್ರೂ ಇದೆಯಾ? ವಿಶೇಷ ಅಂತಂದ್ರೆ ಈಗ ಉಮಾಕಾಂತ್ ಹೆಗಡೆ ಅಂತ ಒಬ್ರು ಟೀಚರ್ ಇದ್ದಾರೆ ಸರ್. ಅವ್ರು ಪ್ರತಿ ಸಂಕಷ್ಟಿಗೂ ಒಂದೊಂದು ಗಣಪತಿ ಮೇಲಿನ ಹಾಡನ್ನ ಸೇವೆ ಲೆಕ್ಕದಲ್ಲಿ ಬರೆದು ನನಗೆ ಕಳಿಸ್ತಾರೆ. ಆ ಹಾಡನ್ನ ನಾನು ಹಾಡಿ ಹಾಕುದೇ ವಿಶೇಷವೇನ. ಹೆಚ್ಚಾಗಿ 41 ಸಂಕಷ್ಟಿಗಳು ಆಯ್ತು ಕಂಟಿನ್ಯೂಸ್ ಆಗಿ ನಾನು ಹಾಡ್ತಾ ಇದ್ದು. ಶ್ರೀಕಾಂತ್ ಹೆಗಡೆ ಪೇಟೆ ಸರ ಇವ್ರ ಚಾನಲ್ ಅಲ್ಲೇ ಬರ್ತಾ ಇದೆ ಇದು. ಅದೊಂದು 41 ಆಯ್ತು. ಆಮೇಲೆ ಹವ್ಯಕ ಹಾಡುಗಳನ್ನ ತುಂಬಾ ಹಾಡಿದ್ದೇನೆ. ಹವ್ಯಕ ಅಂದ್ರೆ ಮದುವೆ ಹಾಡು? ಮದುವೆ, ಉಪನಯನ, ಈ ತರ ವಿಶೇಷದ್ದು ಸ್ವಲ್ಪ ಹಳೆ ದಾಟಿದ ಹಾಡಿರ್ತದಲ್ಲ, ಹವ್ಯಕ ಸಾಂಪ್ರದಾಯಿಕ ಹಾಡು ಅಂತ ಹೇಳ್ತಾರಲ್ಲ, ಅದನ್ನ ಸುಮಾರು ಹಾಡಿದ್ದೇನೆ. ಈಗ ಸಂಗೀತ, ಶಾಸ್ತ್ರೀಯ ಸಂಗೀತ ಕಲ್ತವ್ರು ಸಾಮಾನ್ಯವಾಗಿ ಹಳ್ಳಿ ಹಾಡುಗಳನ್ನ ಇದನ್ನ ಹಾಡೋದು ಕಡಿಮೆ. ನೀವು ಅದನ್ನು ಕೂಡ ನಿಮ್ ಜೊತೆ ಬೆಳೆಸ್ಕೊಂಡು ಬಂದಿದ್ದೀರಾ, ವಿಶೇಷವಾದದ್ದು ಇದು. ಮತ್ತೆ ಇದನ್ನು ಹೊರತುಪಡಿಸಿ, ಸಂಗೀತವನ್ನು ಹೊರತುಪಡಿಸಿ ಮತ್ತೆ ಯಾವ್ದಾದ್ರು ಹವ್ಯಾಸಗಳನ್ನ ನೀವು ಇದೆಯಾ ನಿಮ್ಗೆ, ಬೆಳೆಸ್ಕೊಂಡು ಬಂದಿದ್ದೀರಾ ನೀವು? ನಾನು ಹವ್ಯಾಸಕ್ಕಾಗಿ ಮಾಡ್ತೇನೆ. ನನಗೆ ಸ್ವಲ್ಪ ರಂಗೋಲಿ ಹಾಕುದು ಅಂದ್ರೆ ತುಂಬಾನೇ ಇಷ್ಟ. ಆಮೇಲೆ ಪೇಂಟಿಂಗ್ ಗಳನ್ನ ಮಾಡ್ತೇನೆ. ಸ್ಟಿಚಿಂಗು, ಈ ಬಟ್ಟೆ ಹೊಲಿಯೋದು, ಆತರ ಎಲ್ಲ ಮಾಡ್ತೇನೆ ನಾನು. ಸ್ವಲ್ಪ ಇಷ್ಟ. ಒಂದು ಬಹುಮುಖ ಪ್ರತಿಭೆ. ಹಾಗೇನಲ್ಲ. ಇಷ್ಟೆಲ್ಲ ಮಾಡ್ತಾ ಇದ್ದೀರಾ. ಮನೆಯಲ್ಲಿ ಅಂದ್ರೆ ಮನೆ ಜವಾಬ್ದಾರಿನೂ ಇರುತ್ತೆ ಹೆಣ್ಮಕ್ಳಿಗೆ. ಆ ಜವಾಬ್ದಾರಿಗಳನ್ನೆಲ್ಲ ಹೊರತುಪಡಿಸಿ ಇಷ್ಟನ್ ಮಾಡ್ತಿರಲ್ಲ, ನಿಮ್ ಮನೇಲಿ ಹೇಗೆ ಸಪೋರ್ಟ್ ಉಂಟು? ಮನೆಯವ್ರ ಸಪೋರ್ಟ್ ಹೇಗುಂಟು? ಖಂಡಿತ ನಮ್ಮ ಮನೆಯವ್ರದ್ದು ಸಪೋರ್ಟ್ ತುಂಬಾನೇ ಇದೆ. ನಮ್ಮ ಮಾವ ಆಗ್ಲಿ, ಅತ್ತೆ ಆಗ್ಲಿ, ಮತ್ತೆ ಮನೆಯವ್ರಾಗ್ಲಿ, ಮಗಳು ಕೂಡ ಈಗ ಬೆಳೆದಿದ್ದಾಳೆ, ಈ ವರ್ಷ 10th ಅವಳು. ಎಲ್ಲರೂ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗ್ತೇನೆ, ಮಾಡ್ತೇನೆ, ಅಥವಾ ಯಾವ್ದೋ ಒಂದು ನನ್ಗೆ ಇಂಟ್ರೆಸ್ಟ್ ಉಂಟು ಹೇಳಾದ್ರೆ ಎಲ್ಲರೂ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಮನೆಯಲ್ಲೂ ತುಂಬಾ ಸಪೋರ್ಟ್ ಇದೆ. ಇನ್ನು ಮುಂದೆಯೂ ಕೂಡ ಇದೇ ತರ ಸಪೋರ್ಟ್ ನಿಮಗೆ ಸಿಗ್ಲಿ, ನಿಮ್ಮ ಕಲಾ ಸೇವೆ ಮುಂದುವರಿಲಿ ಅನ್ನೋದು ನಮ್ಮ ಈ ಚಾನಲಿನ ನಮ್ಮೆಲ್ಲರ ಆಶಯ ಆಗ್ಲಿ. ಗೀತಾ ಹೆಗಡೆ ಅವರೇ, ಈಗ ನಿಮ್ಮ ಕಂಠದಿಂದ ಒಂದು ಗಣಪತಿ ಸ್ತುತಿಯನ್ನು ಹಾಡ್ಬಹುದಾ? ಖಂಡಿತ. ನಮಗೋಸ್ಕರ ನಮ್ಮೂರವರೇ ಬರ್ದಿದ್ದ ಹಾಡು, ಲೀಲಾವತಿ ರಾಮಚಂದ್ರ ಹೆಗಡೆ ಅಂತ. ಅವರು ನಮ್ಮೂರಿನ ಗಣಪತಿ ಮೇಲೆ ಗಣಪತಿ ಒಂದು ಭಜನೆಯನ್ನ ಬರ್ದಿದ್ದಾರೆ. ಆ ಹಾಡನ್ನೇ ಹಾಡ್ತೇನೆ. ನಂಬಿ ಬೇಡುತ್ತ ಭಜಿ ಪರಿಂಗಿತವ ನೀಡುತ್ತಲಿ, ನಂಬಿ ಬೇಡುತ್ತ ಭಜಿ ಪರಿಂಗಿತವ ನೀಡುತ್ತಲಿ, ತಂದೆಯೊಡಗೂಡಿರುವೆ ಮುಂಡಿಗೆ ಸರದಲ್ಲಿ, ತಂದೆಯೊಡಗೂಡಿರುವೆ ಮುಂಡಿಗೆ ಸರದಲ್ಲಿ, ವಂದಿಸುತ್ತ ಬೇಡ್ವೆ ನಿನ್ನಯ ಚರಣದಡಿಯಲ್ಲಿ, ವಂದಿಸುತ್ತ ಬೇಡ್ವೆ ನಿನ್ನಯ ಚರಣದಡಿಯಲ್ಲಿ, ಬಂಧಿಸಿಡು ಎನ್ನ ಮನವನು ನಿನ್ನ ಮಡಿಲಲ್ಲಿ, ಆದಿಯಲಿ ನಮಿಸುವೆನು ಹೇ ದಯಾಮಯನೇ,
ಆದರಿಸಿ ಪೊರೆ ನಮ್ಮ ಮೋದಕ ಪ್ರಿಯ ನೀನೆ ಆದಿಯಲಿ ನಮಿಸುವೆನು ಆದಿಯಲಿ ನಮಿಸುವೆನು ಆದಿಯಲಿ ನಮಿಸುವೆನು ಹೇ ದಯಾಮಯನೇ. ಗೀತಾ ಅವರೇ, ತುಂಬಾ ಸುಂದರವಾದ ಸಾಹಿತ್ಯ. ನಿಮ್ಮ ಈ ಊರಿನ ನಿಮ್ಮ ಈ ಗಣಪತಿಯ ಮೇಲೆ ಬರೆದಂತ ಸಾಹಿತ್ಯ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಹಾಡಿದ್ರಿ. ಈಗ ಈ ದೇವಸ್ಥಾನದಲ್ಲಿ ಕುಳಿತು ನಿಮ್ಮ ಜೊತೆ ಮಾತುಕತೆ ಆಡುವಾಗ ನನ್ನ ತಲೆಯಲ್ಲಿ ಬಂದಿದ್ದು ಅಂದ್ರೆ ಈ ದೇವಸ್ಥಾನದ ಬಗ್ಗೆನೂ ಒಂದ್ ಸ್ವಲ್ಪ ತಿಳ್ಕೊಳ್ಬೇಕು, ಅದನ್ನು ಕೂಡ ನಮ್ಮ ಚಾನಲ್ ಅಲ್ಲಿ ಹಾಕ್ಬೇಕು ಅಂತ. ನಿಮಗೆ ಅದ್ರ ಬಗ್ಗೆ ಏನಾದ್ರು ತಿಳಿದಿದ್ಯಾ? ನನಗ್ ತಿಳಿದಿದ್ಕಿಂತ ನಮ್ಮ ಊರಿನ ಗಣ್ಯರಿದ್ದಾರೆ ಹಿರಿಯವರು, ಅವರನ್ನ ಕೇಳಿದ್ರೆ ಒಳ್ಳೇದು ಅಂತ ಅನಿಸುತ್ತೆ. ಅವ್ರ ಪರಿಚಯ ಮಾಡಿಸ್ಕೊಡ್ತೀರಾ? ಹಾ, ಶ್ರೀಧರ್ ಹೆಗಡೆ ಅಂತ, ಆಮೇಲೆ ವಿಘ್ನೇಶ್ವರ್ ಹೆಗಡೆ ಅಂತ, ಆಮೇಲೆ ಮಾಬಲೇಶ್ವರ್ ಹೆಗಡೆ ಅಂತ ಇದ್ದಾರೆ, ರಾಜೀವ್ ಹೆಗಡೆ ಅಂತ ಇದ್ದಾರೆ. ಅವರೊಡನೆ ಕೇಳೋಣ. ನಮಸ್ಕಾರ ಈ ಊರಿನ ಹಿರಿಯರಿಗೆಲ್ಲ. ಇಲ್ಲಿ ಅತಿ ಹಿರಿಯರಾದ ವಿಘ್ನೇಶ್ವರ್ ಹೆಗಡೆ ಅವರೇ, ನಿಮಗೆ ನಮಸ್ಕಾರ. ನಮಸ್ಕಾರ. ಈ ದೇವಸ್ಥಾನ ಗಣಪತಿ ದೇವಸ್ಥಾನ, ಇದರ ಹಿನ್ನೆಲೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಅಂದ್ರೆ ಎಷ್ಟು ವರ್ಷಗಳಿಂದ ಇದು ಬಂದಿದೆ, ಹೇಗೆ ಇದು ಸ್ಥಾಪನೆ ಆಯ್ತು, ಅದ್ರ ಬಗ್ಗೆ. ದಾಖಲೆ ಹಿಂದಿನವರು ಯಾವುದೋ ವಿಶೇಷವಾಗಿ ಇಲ್ಲದೆ ಹೋದ್ರು, ಹಿಂದಿನವ್ರು ಹೇಳಿದ ಪ್ರಕಾರ ಇದು ಅತಿ ಪುರಾತನವಾದಂತ ಒಂದು ದೇವಸ್ಥಾನ, ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು. ಮುಂಡಿಗೇಶ್ವರ ಮತ್ತು ಹೂತನ್ ಜಾನ್ಮನೆ ಭಜಕರು ನಡ್ಕೊಳ್ಳುವಂತ ಒಂದು ಗ್ರಾಮ ದೇವಸ್ಥಾನ. 1901ರಲ್ಲಿ ಪ್ಲೇಗ ಆದ ನಂತರ ಬೆಳ್ಳೆಕೇರಿಯಲ್ಲಿ ಬೆಟ್ಟದಲ್ಲಿದ್ದಂತ ಒಂದು ಈಶ್ವರ ದೇವಸ್ಥಾನ, ಇಲ್ಲಿದ್ದ ಗಣಪತಿ ದೇವಸ್ಥಾನ ಬಂದು ಸ್ಥಾಪನೆ ಆಗಿದ್ದಕ್ಕೆ ಗಣಪತಿ ಮತ್ತು ಈಶ್ವರ ಎರಡನ್ನೂ ಹೊಂದಿದಂತ ಒಂದು ದೇವಸ್ಥಾನ ಆಗಿದೆ. ಅತಿ ಪುರಾತನ ಹೇಳುವಂಥದ್ದು ಬಿಟ್ಟರೆ ದಾಖಲೆಗಳಿಲ್ಲ. 38ನೇ ಇಸ್ವಿಯ ನಂತರದ್ದು ಪ್ರತಿ ವರ್ಷನೂ ಕಮಿಟಿಯಾಗಿ ಈ ದೇವಸ್ಥಾನದ ಆಡಳಿತ ನಡೆಸುವಂಥದ್ದು ಎಲ್ಲ ದಾಖಲೆಗಳಿದ್ದಾವೆ. ನಮಸ್ತೆ ರಾಜೀವ್. ನಮಸ್ಕಾರ. ಈಗ ನೀವು ಸ್ಥಳೀಕರು ಹೌದು, ಕಮಿಟಿ ಅಧ್ಯಕ್ಷರು ಹೌದು. ಇಲ್ಲಿ ಪ್ರತಿನಿತ್ಯ ವರ್ಷಂಪ್ರತಿ ಸಾಮಾನ್ಯ ಯಾವ್ಯಾವ ಸೇವೆಗಳು ನಡೀತವೆ, ಮತ್ತೆ ಎಲ್ಲೆಲ್ಲಿಂದ ಸಾಮಾನ್ಯ ಎಲ್ಲಿಂದ ಭಕ್ತಾದಿಗಳು ಯಾವ ತರ ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಸರಿ. ಈಗ ಇಲ್ಲಿ ವಾರ್ಷಿಕವಾಗಿ ಗ್ರಾಮಸ್ಥರೇ ನಡೆಸುವಂತ ಕಾರ್ಯಕ್ರಮ ಅಂದರೆ ಚೈತ್ರ ಶುದ್ಧ ತದಿಗೆಯಿಂದ 5 ದಿವಸದ್ದು ರಥೋತ್ಸವ ಗ್ರಾಮಸ್ಥರೇ ಸೇರಿ ವರ್ಗಣಿಸಿ ಹಾಕಿ ಮಾಡ್ಕೊಳ್ಳುವಂಥದ್ದು. ನಂತರ ಶ್ರಾವಣ ಶುದ್ಧ ಚೌತಿ ದಿವಸ ಗ್ರಾಮಸ್ಥರೇ ಸೇರಿ ಶತರುದ್ರ, ಗಣಪತಿ ಉಪನಿಷತ್ ಹವನ, ಗಣಹವನ ಪೂರೈಸುವುದು. ನಂತರ ಕಾರ್ತಿಕ ಅಮಾವಾಸ್ಯೆ ವನಭೋಜನ ಗ್ರಾಮಸ್ಥರೇ ಸೇರಿ ಮಾಡುವಂಥದ್ದು. ಮತ್ತು ಕಾರ್ತಿಕ ಮಾಸದಲ್ಲಿ ಪ್ರತಿ ದಿವಸನೂ ಕಾರ್ತಿಕೋತ್ಸವ ಊರವರೇ ಸೇರಿ ಮಾಡುವಂಥದ್ದು. ಇವಿಷ್ಟು ಗ್ರಾಮಸ್ಥರೇ ಸೇರಿ ಉತ್ಸವ ಮಾಡುವಂಥದ್ದು ಕಾರ್ಯಕ್ರಮ. ಈಗ ಊರವರು ಒಂದೇ ಈ ಸೇವೆಗೆ ಅರ್ಹರ ಅಥವಾ ಹೊರಗಿನ ಬಂದು ಮಾಡ್ತಾರ? ಈಗ ಯಾರು ಬಂದು ಮಾಡ್ಬೋದು, ಇದಿಷ್ಟು ಉತ್ಸವವನ್ನ ಗ್ರಾಮಸ್ಥರೇ ಸೇರಿ ಮಾಡುವಂಥದ್ದು. ಇದ್ರ ಹೊರತಾಗಿ ಹೊರ ಊರಿನವರು ಮತ್ತೆ ಇಲ್ಲಿ ಕೆಲವಷ್ಟು ಕಾಯಂ ನಡುಕುವಂತ ಭಜಕರು ಬಂದು ಅವರಿಗೆ ಬೇಕಾದಂತ ಪೂಜೆ ಪುನಸ್ಕಾರವನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಮಾಡ್ತಾ ಬಂದಿದ್ದಾರೆ, ಮಾಡ್ತಾ ಹೋಗ್ತದೆ. ನಮಸ್ಕಾರ ಎಂ.ಎನ್. ಹೆಗಡೆ ಅವರೇ. ನಮಸ್ಕಾರ. ನೀವು ಕೂಡ ಈ ಊರಿನ ಹಿರಿಯರಲ್ಲೊಬ್ಬರು. ಈ ದೇವಸ್ಥಾನದ ಬಗ್ಗೆ ನಿಮಗೂ ಮತ್ತೆ ಅವ್ರು ಹೇಳಿದ್ದನ್ನು ಬಿಟ್ಟು ಏನಾದ್ರೂ ಒಂದು ವಿಷಯ ಗೊತ್ತಿರ್ಲೇಬೇಕು, ಹಾಗೇನಾದ್ರು ಇದ್ರೆ ಈ ದೇವಸ್ಥಾನದ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ. ಕೊನೆಯದಾಗಿ ನಿಮಗೆ ಸ್ವಾಗತ ಮತ್ತು ಧನ್ಯವಾದ. ಒಂದು ವಿಶೇಷ ಅಂತಂದ್ರೆ ನಮ್ಮ ಇದಕ್ಕೆ ತೋರಣಸೆ ಭಾಗಿ ಎಂಬ ಈ ಸ್ವರ್ಣವಳ್ಳಿ ಮಠದ ಆಶ್ರಯದಲ್ಲಿ ಸ್ವರ್ಣವಳ್ಳಿ ತೋರಣಸೆ ಭಾಗಿ ಈ ಸಿರ್ಸಿ ಸೀಮೆಯಲ್ಲಿಯ ತೋರಣಸೆ ಭಾಗಿಯಾಗಿ ದೇವಸ್ಥಾನ ಏನಿದ್ದ ಸಿರ್ಸಿ ಸೀಮೆಯಲ್ಲಿ ಏಕಮೇವ ಆಗಮ ಶಾಸ್ತ್ರದಲ್ಲಿ ನಡೆಯುವಂತಹ ದೇವಸ್ಥಾನ ಇದು. ಇಲ್ಲಿ ರಥೋತ್ಸವ ನಡೀತು, ಬಲಿ ನಡೀತು, ಇವೆಲ್ಲ ಆಗಮ ಶಾಸ್ತ್ರದಲ್ಲಿ ನಡೀತಾ ಇದು ಏಕಮೇವ ದೇವಸ್ಥಾನ ಇದು. ನಮ್ಮ ಸಿರ್ಸಿ ಸೀಮೆಯಲ್ಲೇ ಬಂತು, ಅದೊಂದು ಹೆಗ್ಗಳಿಕೆ. ಮತ್ತೆ ಈ ಊರಿಗೂ ಏನಾದ್ರೂ ಒಂದು ಇತಿಹಾಸ ಇದೆಯಾ? ಈ ಊರಿಗೆ ಒಂದು ಇತಿಹಾಸ ಇರ್ಬೇಕಲ್ಲ, ಒಂದು ಜಾಗ ಅಂದ್ರೆ ಒಂದು ಇತಿಹಾಸ ಇರ್ತದೆ, ಒಂದು ಊರು ಅಂದ್ರೆ. ಅದ್ರ ಬಗ್ಗೆ ಏನಾದ್ರೂ ಗೊತ್ತಿದೆ? ಅದ್ರ ಬಗ್ಗೆ ಖಂಡಿತವಾಗಿ ದಾಖಲೆಗಳ ಲಭ್ಯ ಇಲ್ಲದಿದ್ರು ಇದು ತೋರಣಸಿ ಭಾಗಿ ಹೇಳುವಂತಹದ್ದನ್ನು ಗ್ರಹಿ ತಿಳ್ಕೊಬೇಕಾದ್ರೆ ಈ ಸೋದೆ ರಾಜರ ಆಶ್ರಯದಲ್ಲಿ ಒಬ್ಬ ತೋರಣಸಿ ಗೌಡ ಹೇಳುವಂತಹ ಒಂದು ಆಗಿನ ಇದು ಇರ್ತಲ್ಲಿ ಸ್ಥಳೀಯ ಒಂದು ನಾಯಕರು ಇರ್ತಿದ್ದಲ್ಲಿ ಅವ್ರ ಆಡಳಿತದಲ್ಲಿ ನಡೆಯುವಂತ ಒಂದು ಇದು. ಅದಕ್ಕೆ ಯಾವಾಗ ದೇವಸ್ಥಾನ ಇದ್ದು ಅದಕ್ಕೆ ಕೆಲವು ಇದನ್ನು ಕೊಟ್ಟಿದ್ದಿತ್ತು, ಉಂಬಳಿಯ ಕೊಟ್ಟಿದ್ದಿತ್ತು.
ಅದೆಲ್ಲ ಇತ್ತೀಚಿನ ಇದರದ್ದು ಕಾಯ್ದೆ ಪ್ರಕಾರ ಅವೆಲ್ಲ ಉಳುವವನೇ ಒಡೆ ಹಾಡಿ ಇದಾಗುತ್ತಾ ಅದೆಲ್ಲ ಒಂದು ಇಲ್ಲಿ ಕಾರ್ಯಕ್ರಮ ನಡೆಯೋದ್ರ ಬಗ್ಗೆ ಇದ್ರ ಬಗ್ಗೆ ಸಂಬಂಧಪಟ್ಟು ಆ ತೋರಣಸೆ ಗೌಡ ಹೇಳುವಂತ ಕೊಟ್ಟಿದ್ದ ಉಂಬಳಿಯಾಗಿ ಕೊಟ್ಟಿದ್ದಂತ ಒಂದು ಇದು. ಇನ್ನು ಅಷ್ಟರ ನಂತರದಲ್ಲಿ ಇದಕ್ಕೆ ಯಾವುದೇ ರೀತಿ ಒಳಗೆ ಊರವರ ಹೊರತ ಮತ್ತೇನು ಯಾರದ್ದು ಎಂದು ಹೇಳಿದ್ದೇನೆ, ಊರವರ ಸಹಕಾರದಿಂದ ನಿತ್ಯ ನಡ್ಕೊಳ್ತದೆ. ಆದ್ರೆ ಊರವರ ಸಹಕಾರಕ್ಕೆ ಒಂದು ದೊಡ್ಡ ಇದು ಅಂತಂದ್ರೆ ಈ ಕೇಂದ್ರ ಊರವರಿಗೆ ಯಾವತ್ತೂ ಕಾಲಕ್ಕೆ ಈ ಆರ್ಥಿಕ ಬಗ್ಗೆ ದಿಕ್ಕು, ಸ್ವಾತಂತ್ರ್ಯ ಚಳವಳಿ ದಿಕ್ಕು, ಆನಂತರದಲ್ಲಿ ಸಾಮಾಜಿಕವಾದ ಕ್ರಾಂತಿಗಳು ಇದರದ್ದು ಒಂದು ಶತಮಾನದಿಂದ 1933ನೇ ಇಸ್ವಿಯಲ್ಲಿ ವಿಧವಾ ವಿವಾಹದ ನೇತರಾದ ಇವರು ಅಕ್ಕದಾಸ ಗಣಪತಿ ಭಟ್ಟದ ಆಂದೋಲನಕ್ಕೆ ಪುಷ್ಟಿ ಕೊಡುವಂತ ಒಂದು ಜಿಲ್ಲಾ ಮಟ್ಟದ ಸಮ್ಮೇಳನ ಆಗಿದ್ದು, ಇವೆಲ್ಲ ಏನು ಕೇಳಿದ್ರೆ ಈ ದೇವಸ್ಥಾನದ ಆಶ್ರಯದಲ್ಲಿ ಆಗಿತ್ತು. ಹೌದು, ಹಾಗಾಗಿ ಜನಕ್ಕೆ ಬೇಕಾದಂತ ಇವತ್ತಿನ ಅಪ್ ಟು ಡೇಟ್ ಯಾವುದೇ ಬಗ್ಗೆನೂ ಇದು ಈ ದೇವಸ್ಥಾನ ಒಂದು ನೆಲೆಯಾಗಿ ಅಲ್ಲಿಂದ ಅನಾದಿ ಕಾಲದಿಂದ ಹೆಂಗೆ ಗೊತ್ತಿಲ್ಲ 100 ವರ್ಷದಿಂದ ಇವೆಲ್ಲ ಏನು ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ಚಟುವಟಿಕೆಗಳಿಗೂ ಕೇಂದ್ರವಾಗಿದೆ ಏನಿದ್ದ ಇದು ಹಂಗೆ ಎಂಗಳ ಊರಿಗೆ ಒಂದು ಶ್ರದ್ಧಾ ಕೇಂದ್ರವಾಗಿ ಇನ್ನೂವರೆಗೂ ನಡ್ಕೊತ ಬರ್ತಾ ಇದ್ದು. ಏನು ಹೊಸ ಹುಡುಗರು ಸಹ ಇಲ್ಲಿ ಶ್ರದ್ಧೆಯಿಂದ ನಡ್ಕೊತಾ ಇದ್ದ. ಇಲ್ಲಿ ಸಾಮಾನ್ಯ ದೇವಸ್ಥಾನಗಳು ಅಂದ್ರೆ ಕಪ್ಪು ಶಿಲೆ ಕಲ್ಲಿಂದ ಇರ್ತದೆ, ಅಪರೂಪ ಇಲ್ಲಿ ಒಂದು ಅಮೃತ ಶಿಲೆ ಕಲ್ಲಿಂದ. ಅದ್ರ ಬಗ್ಗೆ ಏನಾದ್ರು ಒಂದು ಇದೆಯಾ? ಹೌದು, ಹಿಂದೆ ನೀವು ಹೇಳಿದಂಗೆ ಕಪ್ಪು ಶಿಲೆದೇ ಇದಾಗಿತ್ತು ಇದು ಗಣಪತಿ ದೇವಸ್ಥಾನ. ಇದು ನಮ್ಗೆ ಹಿರಿಯರು ಹೇಳಿದ್ದು. ಅವ್ರು ಹೇಳಿದಂಗೆ ಅದು ಯಾವುದೋ ಕಾರಣದಿಂದ ಭಿನ್ನ ಆಗಿರ್ಬೋದು, ಏನಾಗಿರ್ಬೋದು. ಈ ಒಂದು 125 ವರ್ಷ ಹಿಂದಿನ ಇತಿಹಾಸ ಹೇಳೋರು ನಮ್ಮ ಇತಿಹಾಸ ಹೇಳಿದ ಪ್ರಕಾರ ಈ ಏನು ಈಗ ಇದರಿದೆ ಕಾಶಿ ಶಿಲೆ ಇದೆ, ಇದನ್ನು ಕಾಶಿಯಿಂದ ನಮ್ಮ ಹಿರಿಯರು ತಗೊಬಂದು ಪ್ರತಿಷ್ಠಾಪನೆ ಮಾಡಿದ್ದು. ಹಾಗೆ ಅದೊಂದು ವೈಶಿಷ್ಟ್ಯತೆ ಯಾಕೆ ಮಾಡಿದ್ರು ಹೇಳುವಂತಹದ್ದು ಉಲ್ಲೇಖ ಇಲ್ಲದನ್ನು ಬಹಳ ಸುಂದರವಾದ ದೇವಸ್ಥಾನ. ಇಲ್ಲಿ ಸ್ಟೇಜ್ ಕೂಡ ಇದೆ. ಏನಾದ್ರೂ ಸಾಂಸ್ಕೃತಿಕ ಚಟುವಟಿಕೆಗಳು ಇಲ್ಲಿ ನಡೀತಾವೆ? ಹೌದು, ಸಾಂಸ್ಕೃತಿಕ ಚಟುವಟಿಕೆಗೆ ಈ ದೇವಸ್ಥಾನ ಯಾವತ್ತೂ ಕೇಂದ್ರ ಇದ್ದಾನೆ. ನಾವು ಮೊದ್ಲು ಮಾತಾಡ್ದಾಗೇನೆ ಇಲ್ಲಿ ಶಾಲೆ ನಡೀತಿತ್ತು, ಕನ್ನಡ ಶಾಲೆ ಇಲ್ಲೇ ನಡೀತಿತ್ತು, ಈ ದೇವಸ್ಥಾನದ ಆವಾರದಲ್ಲೇ. ಪಂಚಾಯತ್ ಆಫೀಸ್ ನಡೀತಿತ್ತು, ಯುವಕ ಸಂಘಗಳು, ಮಹಿಳಾ ಮಂಡಳಿಗಳು, ಇವೆಲ್ಲವೂ ಇಲ್ಲೇ ನಡೆದಂಥ ಕ್ಷೇತ್ರ ಇದು. ಅದಕ್ಕೆಲ್ಲ ಆಶ್ರಯ ಕೊಟ್ಟಿದ್ದಂಥದ್ದು. ಕ್ರಮೇಣವಾಗಿ ಎಂಥದ್ದು ಕೇಳಿದ್ರೆ ಇಲ್ಲಿ ಒಂದು ಸಾಂಸ್ಕೃತಿಕವಾಗಿ ಒಂದು ನೆಲೆ ಅದನ್ನೇ ಡೆವಲಪ್ ಮಾಡುವ ಹೇಳುವಂಥ ವಿಚಾರಗಳು ಬಂದಾಗ ಅದಕ್ಕೆ ಪ್ರಾರಂಭದೊಳಗೆ ಒಂದು ಇದಾಗಿತ್ತು ಅಂತಲೇ ಮಂಗಲ ಕಾರ್ಯವನ್ನು ಮಾಡೋದ್ರ ಬಗ್ಗೆ ಒಂದು ಅವಕಾಶ ಸಿಕ್ತು. ಮಂಗಲ ಕಾರ್ಯ ಮಾಡ್ತಾ ಇದ್ದಂತೆಯೇ ಏನಾದ್ರು ಹೇಳಿದ್ರೆ ದೇವರದೆಯಿಂದ ಸ್ವಲ್ಪ ಅನುಕೂಲತೆ ಏನಾಯ್ತು, ವಿಸ್ತಾರವಾಗಿ ಸಭಾಂಗಣವೂ ಆಯಿತು, ಪಾಕಶಾಲೆ ಅನ್ನೋದ್ರಲ್ಲಿ ಊಟದ ಇದು ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡ. ಅಂದರೆ ನಮ್ಮಲ್ಲಿ ಏನು ಹೇಳಿದ್ರೆ ಕ್ರಮೇಣ ಇವತ್ತಿನ ದಿವಸಗಳಿಗೆ ಊರವರಿಗೆ, ಭಜಕರಿಗೆ ಒಂದು ಯಾವುದೋ ಸಾರ್ವಜನಿಕ ಜಾಗವೇ ಬೇಕಾದಂಥ ಪರಿಸ್ಥಿತಿ ಇವತ್ತು. ಅದನ್ನು ಗಮನಿಸಿಕೊಂಡು ಇವತ್ತು ಆ ರೀತಿ ಒಳಗೆ ಒಂದೆಲ್ಲ ಡೆವಲಪ್ಮೆಂಟ್ ಆಗಿದೆ. ಇಲ್ಲಿ ಈಗ ನೀವು ಈಗೇನು ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಸಾಂಸ್ಕೃತಿಕ ಚಟುವಟಿಕೆ ಇರ್ಲಿ ಅಥವಾ ಈ ಮಂಗಲ ಕಾರ್ಯಗಳಿರ್ಲಿ ಬರೀ ಊರಿಗೊಂದೇ ಸೀಮಿತನೋ ಅಥವಾ ಹೊರಗಡೆಯವ್ರು ಬಂದು ಏನಾದ್ರು ಕಾರ್ಯಕ್ರಮ ಮಾಡ್ತಾರ ಅಥವಾ ಮದುವೆ ಮಂಗಲ ಕಾರ್ಯಗಳನ್ನು ಮಾಡಿಸ್ಕೊಂಡು ಹೋಗ್ತಾರ? ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಇದು ವಾಸ್ತವಿಕವಾಗಿ ನಮ್ಮ ಊರವ್ರ ಬಗ್ಗೆ ಹೇಳಿ ಮಾಡ್ಕೊಂಡಿದ್ದಂತ ವ್ಯವಸ್ಥೆ. ಸಹಜವಾಗಿ ನಮ್ಮ ಸಂಬಂಧಿಕರು, ಸ್ನೇಹಿತರು ಇಲ್ಲಿ ಬಂದ ಕೇಳಿದಾಗ ಅವಕಾಶ ನಾವು ಕಲ್ಪಿಸ್ತಾ ಇದ್ದಿದ್ದು ಹೌದು. ಆದ್ರೆ ಇದು ಒಂದು ಕಲ್ಯಾಣ ಮಂಟಪ ಹೇಳೋದಲ್ಲ, ಒಂದು ಸಾಂಸ್ಕೃತಿಕ ಕೇಂದ್ರ. ಯಾರು ಅವ್ರದ್ದೆಲ್ಲ ಒಂದು ಸಭೆ ಸಮಾರಂಭಗಳನ್ನು, ಉತ್ಸವಗಳನ್ನ ಮಾಡಿಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಅದೇ ಇದನ್ನ ಬಹಳ ಸಾಮಾನ್ಯ ಒಂದು 40 ವರ್ಷಕ್ಕೆ ಬಂದದ್ದು ಕ್ರಮೇಣವಾಗಿ ಪ್ರಾರಂಭ ಆಗಿ ಇದೆಲ್ಲ ಈ ವಿಭಾಗ ಕ್ರಮೇಣವಾಗಿ ಇವತ್ತು ಈ ಮಟ್ಟದಲ್ಲಿ ಬಂದಿದ್ದು ಒಂದು ಊರು ಜನರ ಸಹಕಾರಬಹುದು. ಅದರೊಳಗೆ ಪ್ರಾರಂಭದೊಳಗೆ ರಾಮಚಂದ್ರ ಹೆಗಡೆ ಕರಸೇಳೂರ ಮನೆ ಅನ್ನೋರು ಅವರದ್ದು ಅಪಾರವಾದ ದೇಣಿಗೆ ಇದೆ ಈ ವಿಷಯವನ್ನ, ಈ ಸಾಂಸ್ಕೃತಿಕ ವಿಭಾಗವನ್ನ ಒಂದು ಗಟ್ಟಿ ಮಾಡ್ಲಿಕ್ಕೆ. ಇವತ್ತು ನಾಗಪತಿ ಹೆಗಡೆ ಬೆಳ್ಳೆಕೆರೆ ಅನ್ನೋರು ಅಷ್ಟೇ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಆ ವಿಭಾಗವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಮತ್ತೆ ಈಗ ವ್ಯವಸ್ಥೆನೂ ಚೆನ್ನಾಗಿದೆ. ಪ್ರತಿ 5 ವರ್ಷಕ್ಕೆ ಹೊಸ ಕಮಿಟಿ ಬರ್ತದೆ, ಹೊಸ ಹುಡುಗರು ಬರ್ತಾರೆ, ಬಹಳ ಪ್ರೀತಿಯಿಂದ ದಕ್ಷತೆಯಿಂದ ಇದನ್ನೆಲ್ಲ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಸಾಂಸ್ಕೃತಿಕ ಕೇಂದ್ರ ಏನಿದೆ ನಮ್ಮ ಊರವರಿಗೆ ಒಂದು ಈ ರೀತಿ ಒಳಗೆ ಪರಸ್ಪರ ಕೂಡಿ ಸೌಹಾರ್ದತೆಯಿಂದ ಮಾಡ್ಕೊಳ್ಳಿಕ್ಕೆ ವ್ಯವಹರಿಸಲಿಕ್ಕೆ ಒಂದು ಅನುಕೂಲತೆ ಆದ್ರಂತಾನೆ ನಮ್ಮ ಸಂಬಂಧಿಕರು ಮತ್ತು ನೆರೆಹೊರೆಯವರು ಯಾರಲ್ಲೇ ಬಂದ್ರು ಅವಕಾಶ ಕಲ್ಪಿಸಿದ್ದಿದೆ. ತುಂಬಾ ಉತ್ತಮವಾದ ಮಾಹಿತಿಗಳನ್ನ ನೀಡಿದ್ರಿ.
ನಾನು ತಿಳಿದ ಮಟ್ಟಿಗೆ ಇಲ್ಲಿನ ಇಡೀ ಊರಿನ ಜನ ನೇತ್ರದಾನ ಮಾಡಿದ್ದಾರೆ. ಸಂಪೂರ್ಣ ನೇತ್ರದಾನ ಮಾಡಿದಂಥ ಒಂದು ಊರು, ಸಂಪೂರ್ಣ ಸೋಲಾರ್ ಫೆಸಿಲಿಟಿಯನ್ನು ಹೊಂದಿದಂಥ ಊರು. ತುಂಬಾ ಒಂದು ಹೆಮ್ಮೆಯ ವಿಷಯ. ಪತ್ರಿಕೆಗಳಲ್ಲೂ ಕೂಡ ಆಗ ಬಂದಿತ್ತು, ನ್ಯೂಸ್ನಲ್ಲಿ ಓದಿದ್ದ ನೆನಪು ನನಗೆ. ಮತ್ತೆ ಇಲ್ಲಿ ಹಲವಾರು ಸಾಹಿತ್ಯ ಸಮ್ಮೇಳನಗಳು ನಡೆದಿವೆ, ಯಕ್ಷಗಾನ ಸಪ್ತಾಹಗಳು, ತಾಳಮದ್ದಳೆ, ಈ ತರ ಒಂದು ವಿಶೇಷ ಅಂದ್ರೆ ತಾಲೂಕಾ ಮಟ್ಟದ, ಜಿಲ್ಲಾ ಮಟ್ಟದ ವಿಶೇಷ ಕಾರ್ಯಕ್ರಮಗಳನ್ನ ಮಾಡುವಂತ ಒಂದು ಕೇಂದ್ರವಾಗಿ ಇದು ಬೆಳೀತಾ ಇದೆ ಅನ್ನೋದು ಕೂಡ ನನಗೆ ತಿಳಿದು ಬಂದಿದೆ. ಇದೆಲ್ಲವುಗಳ ಜೊತೆಗೆ ಮುಂದಿನ ಏನಾದ್ರೂ ಒಂದು ಅಭಿವೃದ್ಧಿ ಕಾರ್ಯ ನಿಮ್ಮ ತಲೆಯಲ್ಲಿ ಇದೆಯೋ? ಇನ್ನು ಮುಂದೆ ಏನಾದ್ರೂ ನಾವು ಸಾಧಿಸ್ಬೇಕು ಈ ಕ್ಷೇತ್ರದಲ್ಲಿ, ಈ ದೇವಸ್ಥಾನ ಅಂತಾನೆ ಅಲ್ಲ, ಈ ಊರಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟೆ ಮುಂದೆ ಏನಾದ್ರೂ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಇನ್ನೂ ಮಾಡುವುದಿದೆ ಅನ್ನೋದೇನಾದ್ರೂ ಇದ್ರೆ ಹೇಳ್ತೀರಾ? ಮುಂದಿನ ಯೋಜನೆ ಹೇಳುವಂಥದ್ದಕ್ಕೆ ಸಾಮಾನ್ಯ ಒಂದು ಸ್ಥೂಲವಾದ ಒಂದು ವಿಚಾರವನ್ನು ನಾವು ಮಾಡಿಕೊಂಡೇ ಈ ಸುಮುಖ ವೇದಿಕೆಯನ್ನು ರಚನೆ ಮಾಡಿದ್ವಿ. ಸುಮುಖ ಶ್ರೀದೇವರ ಗಣೇಶನ ಒಂದು ಹೆಸರಿನಿಂದ ಈ ಸಾಂಸ್ಕೃತಿಕ ವೇದಿಕೆ ಯಾವತ್ತು ಕಾಲಕ್ಕೂ ಈ ಒಂದು ಶ್ರದ್ಧಾ ಕೇಂದ್ರ ಆಗಿದ್ದರ ಸಂಗಡ ನಾವು ಎಲ್ಲ ರೀತಿಯೊಳಗೂ ನಮ್ಮಲ್ಲಿ ಜನಕ್ಕೆ, ನಮ್ಮ ಸ್ನೇಹಿತರಿಗೆ, ಸುತ್ತವರಿಗೂ ಯಾವಾಗಲೂ ಒಂದು ವಿಚಾರ ಸಂಕಿರಣದ ಒಂದು ಇದಾಗಿರಲಿ. ಒಂದು ನಾಳೆಂಗೆ ಉದಾಹರಣೆಗೆ ನೀನಾಸಂ ಅಂತ ಒಂದು ಆಗಲಿ ಹೇಳುವಂಥ ಒಂದು ಆಶಯದೊಂದಿಗೆ ಈ ವೇದಿಕೆಯಲ್ಲಿ ಕಾರ್ಯಕ್ರಮನ ಹಮ್ಮಿಕೊಳ್ಳೋ ವಿಚಾರ ಇದೆ. ಗೀತಾ ಹೆಗಡೆ ಅವರನ್ನ ಒಡಗೂಡಿ ಈ ಊರಿನ ಹಿರಿಯರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾಕೆ ಅಂದ್ರೆ ಹಲವಾರು ಹಳ್ಳಿಗಳಲ್ಲಿ ಕೆಲವು ವಯಸ್ಕರು ಮಾತ್ರ ಇರ್ತಾರೆ. ಈಗ ಎಲ್ಲ ಹೊರಗಡೆ ಇರ್ತಾರೆ ಮಕ್ಕಳೆಲ್ಲ. ಅಲ್ಲಿ ದೇವಸ್ಥಾನದ ಅಭಿವೃದ್ಧಿ ಹೋಗ್ಲಿ, ದೇವ್ರ ಪೂಜೆ ಮಾಡೋಕ್ಕೂ ಹೊರಗಡೆಯಿಂದ ಯಾರೋ ವೈದಿಕರನ್ನ ಕರೆಸ್ಬೇಕು. ಇಲ್ಲ ಅಂದ್ರೆ ದಿನ ಇರೋ ಪೂಜೆಯನ್ನ ವಾರಕ್ಕೋ ತಿಂಗಳಿಗೆ ಮಾಡಿದ ಎಷ್ಟೋ ಒಂದು ಮಾಹಿತಿಗಳು ನಮಗೆ ಬಂದಿವೆ. ಅದೆಲ್ಲವನ್ನ ಗಣನೆಗೆ ಇಟ್ಟುಕೊಂಡು ಈ ತರ ಹಳ್ಳಿಯಲ್ಲಿರುವ ದೇವಸ್ಥಾನಗಳ ಒಂದು ಸ್ಥೂಲ ಪರಿಚಯವನ್ನ ಒಂದು ಡಾಕ್ಯುಮೆಂಟ್ ಮಾಡಿ ಇಡಬೇಕು ನಮ್ಮ ಚಾನೆಲ್ ಅಲ್ಲಿ ಹೇಳೋ ಒಂದು ದೃಷ್ಟಿಯಿಂದ ನಾವು ಈ ತರ ಕಾರ್ಯವನ್ನು ಹಮ್ಮಿಕೊಂಡಿದ್ರಲ್ಲಿ ಅದರಲ್ಲಿ ದೇವಸ್ಥಾನನೂ ಒಂದಾಗಿರೋದು ನಂಗೆ ಖುಷಿಯ ವಿಷಯ. ಮತ್ತೆ ತುಂಬಾ ಅಭಿವೃದ್ಧಿಯಿಂದ ನಡೀತಾ ಇದೆ. ನಿಮ್ಮಲ್ಲೆಲ್ಲ ಇನ್ನೊಂದು ವಿನಂತಿ ಅಂದ್ರೆ, ನೀವೆಲ್ಲ ಹಿರಿಯರು ಇಂದಿನ ಯುವ ಪೀಳಿಗೆಗೂ ಈ ದಾರಿಯನ್ನ ತೋರಿಸಿ. ಯಾಕೆ ಅಂದ್ರೆ ನಿಮ್ಮೊಡನೆ ಈ ಕಾರ್ಯಗಳು ಮುಗಿಬಾರ್ದು, ಇಂದಿನ ಯುವ ಪೀಳಿಗೆಗೂ ಆ ಕಾರ್ಯ ಮುಂದುವರೆದುಕೊಂಡು ಹೋಗ್ಬೇಕು. ಇಂಥ ಒಂದು ಒಳ್ಳೆ ಪರಿಸರ ಇಲ್ಲಿ ಯಾವತ್ತೂ ಇರಬೇಕು ಅನ್ನೋದನ್ನ ಕೇಳ್ಕೊಂಡು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜಗತಿ